ಅವಳನ್ನ ಇಷ್ಟಪಡ್ತಿದ್ ನಮ್ಗೆ ಸೀನು ಮಾವನ್ನ ದೂರ ಮಾಡಿ, ಮುಖ್ಯವಾಗಿ ನಿನಗೂ ಅಪ್ಪಂಗೂ ಬೇಜಾರ್ ಮಾಡಕ್ ಇಷ್ಟ ಇಲ್ದೆ ಆ ಕಂಡೀಷನ್ ಹಾಕಿದ್ರೆ ಯಾರು ಒಪ್ಕೊಳ್ಳಲ್ಲ ಅಂತ ಆದ್ಯ ಹಾಗೆ ಮಾತಾಡಿದಳಮ್ಮ. ಮಾವ ಅಂದ್ರೆ ಆದ್ಯಂಗ್ ಇವಾಗ್ಲೂ ಇಷ್ಟನೇ ಅಮ್ಮ. ಅದಕ್ಕೆ ಮಾವ ಅಪ್ಪನ್ ಮುಂದೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಎಲ್ಲಿ ಅಪ್ಪನ್ ದೃಷ್ಟಿಲಿ ಕೆಟ್ಟವನಾಗ್ಬಿಡ್ತಾನೋ ಅಂತ, ಎಲ್ಲಿ ಈ ಮನೆಯಿಂದ ಅವ್ನ್ ದೂರ ಹೋಗ್ಬಿಡ್ತಾನೋ ಅಂತ ಮಾವ ಹೇಳ್ಬೇಕು ಅನ್ಕೊಂಡಿದ್ದ ಮಾತನ್ನ ಅವಳು ಹೇಳಿ ಎಲ್ರ ದೃಷ್ಟಿಲೂ ಕೆಟ್ಟವಳಾಗಿ ನಿಂತಿದ್ದಾಳಮ್ಮ. ಮದುವೆಯಾದ ಮರುಕ್ಷಣ ಸೀನು ನನ್ನ ಜೊತೆಗೆ ಅಮೆರಿಕಾಗೆ ಬರಬೇಕು. ಆದ್ಯನ ಅರ್ಥ ಮಾಡ್ಕೊಳ್ದೆ ನಾವ್ ಅವಳನ್ನ ತಪ್ಪು ತಿಳ್ಕೊಂಡ್ಬಿಟ್ವಿ ಅಮ್ಮ. ನಾವೆಲ್ರೂ ಆದ್ಯನ ತಪ್ಪು ಅನ್ಕೊಂಡ್ವಿ. ಆದ್ರೆ ಆದ್ಯ ಮನ್ಸಲ್ಲಿ ಅಂತ ಯಾವ ಆಲೋಚನೆನೂ ಇಲ್ಲ ಅಮ್ಮ. ಕೇವಲ ನಮಗೋಸ್ಕರ ಮಾವ ನಮ್ಮಿಂದ ದೂರ ಎಲ್ಲೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾವನ್ನ ಒಳ್ಳೆಯವನಾಗಿ ಮಾಡಿ ಅವಳೊಬ್ಳೆ ಕೆಟ್ಟವಳಾಗಿ ನಿಂತಿದ್ದಾಳಮ್ಮ. ಅದಕ್ಕೆ ಮಾವನ್ಗೆ ಕೋಪ ಬರ್ಸಿ ಈ ಮದ್ವೆನ ಕ್ಯಾನ್ಸಲ್ ಮಾಡೋ ಹಾಗೆ ಮಾಡಿದ್ಲು. ಚಾರುನ ಅವನ್ ಮದ್ವೆ ಮಾಡ್ಕೊಡೋ ಹಾಗೆ ಮಾಡಿದ್ಲು. ನನ್ನ ಬಿಟ್ರೆ ಸೀನುಗೆ ಬೇರೆ ಯಾರು ಸಿಗಲ್ವಲ್ಲ. ಓದ್ಕೊಂಡು ನನ್ನ ಹಾಗೆ ಅಮೆರಿಕಾಯಿಂದ ಬಂದಿರೋ ಹುಡುಗಿ ಅಂತೂ ಸಿಗಲ್ವಲ್ಲ. ಅದಕ್ಕೆನಾ ನಾನು ಬೇಡ ಅಂದ್ರೂ ಇಷ್ಟೊಂದು ಬೇಡ್ಕೋತಿದ್ದೀರಾ? ಅವಳ ಮಾತನ್ನ ನಿಜ ಅನ್ಕೊಂಡು ಅಪ್ಪ ಕೂಡ ಆದ್ಯನ ಬೇಡ ಅಂದು ಚಾರ ಜೊತೆ ಮದ್ವೆ ಫಿಕ್ಸ್ ಮಾಡ್ಬಿಟ್ರು. ಚಿಕ್ಕಪ್ಪನ ಇಲ್ಲಿ ಕರ್ಸಿ ಆದ್ಯನ ಕಳಿಸ್ತಿದ್ದಾರೆ. ಆದ್ಯ ಅಲ್ಲಮ್ಮ, ನಾವೆಲ್ಲರೂ ಸೇರಿ ಆದ್ಯಂಗೆ ಮೋಸ ಮಾಡ್ತಿದೀವಿ. ಯಾರು ಇಲ್ದಿರೋ ಅವಳಿಗೆ ನಾವಿದೀವಿ ಅಂತ ನಮಗೋಸ್ಕರ, ನಮ್ ಸಂತೋಷಕ್ಕೋಸ್ಕರ